ಇದರಲ್ಲಿ ನಮ್ಮ ಸರ್ಕಾರ ಈಗಾಗಲೇ ಆಲ್ರೆಡಿ ನಾವು ಮೊದಲು ತಿಳಿಸಿದಂಗೆ ಕಂದಾಯ ಇಲಾಖೆ, ಅಗ್ರಿಕಲ್ಚರು, ಹಾರ್ಟಿಕಲ್ಚರು ಎಲ್ಲ ಡಿಪಾರ್ಟ್ಮೆಂಟ್ನವರು ಈಗಾಗಲೇ ನನ್ನ ಮತಕ್ಷೇತ್ರದಲ್ಲಿ ಸರ್ವೆ ಮಾಡ್ತಾಯಿದ್ದಾರೆ. ಅದನ್ನು ವೀಕ್ಷಣೆ ಮಾಡೋ ಸಲುವಾಗಿ ನಾನು ಸ್ವತಃ ಬಂದಿದ್ದೆ. ಈಗಾಗಲೇ ಮುಷ್ಟೂರು, ಬಗಲಾಪುರು, ಕುಯ್ಲೂರು ಎಲ್ಲ ಕಡೆ ತಿರುಗಾಡಿ ನೋಡಿದ್ರಲ್ಲಿ ಹೆಸರು ಬೆಳೆ ಪೂರ್ತಿ ಸಂಪೂರ್ಣ ನಾಶ ಆಗಿದೆ. ಅದು ಪೂರ್ತಿ ಅಲ್ಲೇ ಹೊಲದಲ್ಲೇ ಬಿದ್ದು ನಾಶ ಆಗಿ ಅದೆಲ್ಲ ಕಾಳುಗಳು ಅಲ್ಲೇ ಉದುರಿ ಹೋಗಿರ್ತವೆ. ಹೀಗಾಗಿ ರೈತರಿಗೆ 100% ಲಾಸ್ ಆಗಿದೆ. ಮತ್ತು ಅದೇ ರೀತಿ ತೊಗರಿ ಬೆಳೆಯೂ ಅಷ್ಟೇ, ತೊಗರಿ ಬೆಳೆಯೂ ಪೂರ್ತಿ ಲಾಸ್ ಆಗಿದೆ. ಯಾಕಪ್ಪ ಅಂತಂದ್ರೆ ತೊಗರಿ ಬೆಳೆಗೆ ಮಳೆ ಕಡಿಮೆ ಬಂದ್ರೂ ಆಗೋದಿಲ್ಲ, ಮಳೆ ಹೆಚ್ಚಿಗೆ ಬಂದ್ರೂ ಆಗೋದಿಲ್ಲ, ನಟ್ಟೆ ಸಾಯ್ತದೆ, ನೀರಿಡೋ ಸಾಯ್ತದೆ ತೊಗರಿ. ಈಗಾಗಲೇ 2-2.5 ತಿಂಗಳದ್ದು ಬೆಳೆ ಇದೆ ತೊಗರಿ, ಆದರೂ ಎಲ್ಲ ಕಡೆ ಸತ್ತೋದಕ್ಕೆ ಎಲ್ಲೋ ಒಂದು 5 ಪೈಸೆ 10 ಪೈಸೆ ಹೊಲದಾಗ ತೊಗರಿ ಬೆಳೆ ಉಳಿದು ನೋಡ್ಲಿಕ್ಕೆ ಮಾತ್ರ. ಅದನ್ನು ತೊಗರಿ ಬೆಳೆನೂ ಸಂಪೂರ್ಣ 90% ಅಂದಾಜು ಲಾಸ್ ಆಗಿದೆ. ಹೆಸರಂದ್ರೆ ಪೂರ್ತಿ 100% ಲಾಸ್ ಆಗಿರ್ತದೆ. ಮತ್ತು ಈಗೇನು ಕಾಟನ್ ಹತ್ತಿ ಬೆಳೆ ಸಹಿತ ಮಳೆ ಹೆಚ್ಚಿಗೆ ಆಗೋದಕ್ಕೆ ಮ್ಯಾಕ್ ಬರವಲ್ದು, ಮತ್ತು ಎತ್ತರ ಕೆಳಗಡೆನೇ ಕುಂತುಬಿಟ್ಟಿದೆ. ಅದಕ್ಕೆ ಈಗಾಗಲೇ ಆಲ್ರೆಡಿ ಕಾಯಿಗಳಾಗಲತ್ತವ, ಹೂವು ಆಗ್ಲಕ್ಕತ್ತವ. ಮಳೆ ಜಾಸ್ತಿ ಆದಾಗ ಅದು ಕಾಯಿನೂ ನಿಂತುಬಿಟ್ಟದ, ಅದನ್ನು ಕಾಯಿ ಉದುರಿ ಹೋಗ್ಲಕ್ಕತ್ತದ, ಹೂವನ್ನು ಉದುರಿ ಹೋಗ್ಲಕ್ಕತ್ತದ. ಹೀಗಾಗಿ ಹತ್ತಿ ಬೆಳೆ ಸಹಿತ ಸಂಪೂರ್ಣ ಲಾಸ್ ಆಗಿರ್ತದೆ. ಒಂದೇ ಒಂದಂದ್ರೆ ಸ್ವಲ್ಪ ಗುಣ ಅಂತಂದ್ರೆ ಕವಳಿ ಬೆಳೆ ಸ್ವಲ್ಪ ಗುಣ, ಯಾಕಂದ್ರೆ ಅದು ಮಳೆ ಹೆಚ್ಚಿಗಾದರೂ ತಡ್ಕೊಳ್ತದೆ ಅದು. ಹೀಗಾಗಿ ಕವಳಿ ಬೆಳೆ ಏನು ಅಷ್ಟು ಲಾಸ್ ಆಗಿಲ್ಲ. ಇವು ಉಳ್ಕಿದ್ವೆಲ್ಲ ತೊಗರಿ, ಹತ್ತಿ, ಹೆಸರು ಇವೆಲ್ಲಷ್ಟು ಬೆಳೆ ಪೂರ್ತಿ ಲಾಸ್ ಆಗಿರ್ತವೆ. ನಾವು ಅದಕ್ಕೆ ಸರ್ಕಾರದಲ್ಲಿ ನಾನು ಸ್ಟೇಷನ್ದಾಗೂ ಮಾತಾಡೀನಿ. ಸರ್ಕಾರನೂ ಭರವಸೆ ಕೊಟ್ಟದ. ಈ ಸರ್ವೆ ಕಾರ್ಯ ಕೇಳಿದ್ದೀವಿ, ನಿನ್ನೆ DC ಅವರಿಗೆ ಮೀಟಿಂಗಲ್ಲಿ ಕೇಳಿದ್ರೆ 15 ದಿನ 20 ದಿನದೊಳಗೆ ಸರ್ವೆ ಕಾರ್ಯ ಮುಗಿಸ್ತೀವಿ ಅಂತ ಹೇಳಿದ್ರೆ. ಅದಕ್ಕೆ ಎಲ್ಲ ರೈತರಿಗೂ ನಾವು ತಿಳಿಸೀವಿ. ಮತ್ತು ಎಲ್ಲ ವಿಲೇಜ್ ಅಕೌಂಟೆಂಟು ಎಲ್ಲ ಮಂದಿಗೆ ಸರ್ವೆ ಮಾಡೋಕಾಲಕ್ಕೆ ಎಲ್ಲ ರೈತರು ಸರ್ವೆ ನಂಬರು ಅವ್ರ ಹೆಸರು ಬರ್ಕೊಂಡು ಬಾರ ಅಂತ ಹೇಳಿದ್ವಿ. ಯಾರಿಗೆ ರೈತರು ಉಳಿದ್ರು ಸಹಿತ ನಮಗೆ ತಿಳಿಸ್ಲಿಕ್ಕೆ ಹೇಳಿದ್ವಿ. ಅವರೆಲ್ಲ ಬರ್ಕೊಂಡು ಬಂದಮೇಲೆ ಸರ್ವೆ ಕಾರ್ಯ ಮುಗಿದ ಮೇಲೆ ನಾವು ಸರ್ಕಾರದಿಂದ ಪರಿಹಾರ ಧನ ಎಷ್ಟು ಕೊಡಿಸ್ಬೇಕು ಸಾಧ್ಯ ಅದ ಹೆಚ್ಚಿನ ರೀತಿಯಲ್ಲಿ. ಯಾಕಂದ್ರೆ ರೈತರು ಈಗಾಗಲೇ ಚಿಕನ್ ಮಸಾಲೆ ಜಾಸ್ತಿ ಹೊಡೆದಿದ್ದಾರೆ. ಅವರು ಏನೋ ಮತ್ತು ಬರ್ತದೆ ಬೆಳೆ ಅಂತೇಳಿ ಎಕರೆ 3 ಚೀಲ 4 ಚೀಲ ಹಿಂಗೆಲ್ಲ ಹೊಡೆದಿರ್ತಾರೆ. ಹೀಗಾಗಿ ಲಾಸ್ ಭಾಳ ಆಗಿರ್ತದೆ. ಅದಕ್ಕೆ ಆ ಲಾಸಿಗೆ ಹೆಚ್ಚಿನ ರೀತಿಯಲ್ಲಿ 25,000ರಿಂದ 50,000 ತನಕ ಎಕರೆ ಕೊಡಬೇಕಂತ ನಾವು ಸರ್ಕಾರ ಒತ್ತಾಯ ಮಾಡಿ ರೈತರಿಗೆ ಕೊಡಿಸೋ ವ್ಯವಸ್ಥೆ ಮಾಡ್ತೀವಿ.